ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್ ಅಸ್ಸಲಾತು ವಸ್ಸಲಾಮು ಅಲಾ ರಸೂಲಿಹಿಲ್ ಅಮೀನ್ ವಅಲಾ ಆಲಿಹಿ ವಸಹಬಿಹಿ ಅಜ್ಮಯೀನ್. ಸರ್ವಸ್ತುತಿಯು ಸರ್ವಲೋಕಗಳ ಪ್ರಭುವಾದ ಅಲ್ಲಾಹನಿಗೆ ಮೀಸಲು. ಅವನ ಅಪಾರ ಅನುಗ್ರಹಗಳು ಸದಾ ವರ್ಷಿಸುತ್ತಿರಲಿ ಎಲ್ಲ ಪ್ರವಾದಿಗಳ ಮೇಲೆ, ವಿಶೇಷತಃ ಅಂತಿಮ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಮೇಲೆ. ಸ್ನೇಹಾದರಣೀಯ ಬಂಧುಗಳೇ, ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ದೇವನ ಶಾಂತಿ ಮತ್ತು ರಕ್ಷಣೆ ತಮ್ಮೆಲ್ಲರ ಮೇಲಿರಲಿ ಎಂದು ಹೇಳುತ್ತಾ, ರಂಜಾನ್ ಮೆಸೇಜ್ ಕಾರ್ಯಕ್ರಮ ತಮಗೆಲ್ಲರಿಗೂ ಸ್ವಾಗತವನ್ನು ಬಯಸ್ತಾ, ಮತ್ತೊಮ್ಮೆ ರಂಜಾನ್ ತಿಂಗಳ ಆಗಮನವಾಗಿದೆ. ರಂಜಾನ್ ತಿಂಗಳು ಅಂತ ಹೇಳಿದರೆ ಚಾಂದ್ರಮಾನ ಕ್ಯಾಲೆಂಡರ್ ಪ್ರಕಾರ 9ನೆಯ ತಿಂಗಳಾಗಿದೆ. ಜಗತ್ತಿನಾದ್ಯಂತ ಮುಸ್ಲಿಮರು ಉಪವಾಸವನ್ನು ಆಚರಿಸುವಂತಹ ತಿಂಗಳು. ಉಪವಾಸ ಅಂತ ಹೇಳಿದರೆ ಸುಮಾರು 13.5 ತಾಸು ದೀರ್ಘ ಯಾವುದೇ ಅನ್ನಾಹಾರವಿಲ್ಲದೆ, ಪಾನೀಯವನ್ನು ಕುಡಿಯದೆ ಹಸಿವಿಂದ ಇರುವಂತಹ ಒಂದು ಕ್ರಮವಾಗಿದೆ. ಅಂದರೆ ಸೂರ್ಯೋದಯಕ್ಕಿಂತ ಸುಮಾರು 1.5 ತಾಸು ಮೊದಲು ಅನ್ನಾಹಾರ ಸೇವಿಸಿ ಸೂರ್ಯಾಸ್ತಮಾನದವರೆಗೆ ಏನು ಸೇವಿಸದೇ ಇರುವುದು ಉಪವಾಸದ ಒಂದು ಕ್ರಮವಾಗಿದೆ. ಈ ಉಪವಾಸ ಮುಸ್ಲಿಮರಾದ ಎಲ್ಲರ ಮೇಲೆ, ಅಂದರೆ ಪ್ರಾಯಪೂರ್ತಿಯಾದ ಎಲ್ಲ ಮುಸ್ಲಿಮರ ಮೇಲೆ ಇದು ಕಡ್ಡಾಯವಾಗಿದೆ. ಕೆಲವೊಂದು ಮಂದಿಗೆ ಇದನ್ನು ವಿನಾಯಿತಿ ನೀಡಿರುವುದನ್ನು ನಾವು ಕಾಣಬಹುದು. ಪ್ರಯಾಣದಲ್ಲಿರುವವರು, ರೋಗಿಗಳು, ಹಾಗೆಯೇ ಗರ್ಭಿಣಿ ಮಹಿಳೆಯರು, ಎದೆಹಾಲುಣಿಸುವ ಮಹಿಳೆಯರಿಗೆ ವಿನಾಯಿತಿ ಕೊಡಲಾಗಿದೆ. ಅವರು ಇತರ ದಿನಗಳಲ್ಲಿ ಈ ಉಪವಾಸವನ್ನು ಪೂರ್ತಿಗೊಳಿಸಬೇಕೆಂದು ಹೇಳಲಾಗಿದೆ. ಈ ತಿಂಗಳ ವಿಶೇಷತೆ ಪವಿತ್ರ ಕುರಾನ್ ಅವತೀರ್ಣಗೊಂಡ ತಿಂಗಳು ಎಂದು ಕುರಾನ್ನಲ್ಲಿ ಹೇಳಲಾಗಿದೆ. ಶಹರು ರಮಲಾನಲ್ಲದಿ ಉನ್ಜಿಲ ಫೀಹಿಲ್ ಕುರಾನ್ ಹುದಲ್ಲಿನ್ನಾಸಿ ವಬಯ್ಯಿನಾತಿಂ ಮಿನಲ್ ಹುದಾ ವಲ್ ಫುರ್ಕಾನ್ ಫಮನ್ ಶಹಿದ ಮಿನ್ಕುಮು ಶಹರ ಫಲ್ಯಸುಮ್. ಈ ತಿಂಗಳು ಕುರಾನ್ ಅವತೀರ್ಣಗೊಂಡ ತಿಂಗಳು. ಈ ಕುರಾನ್ ಅವತೀರ್ಣದ ಉದ್ದೇಶ ಮನುಷ್ಯರಿಗೆ ನೇರವಾದ ಮಾರ್ಗವನ್ನು ತೋರಿಸುವುದಾಗಿದೆ. ಯಾರು ಈ ತಿಂಗಳಲ್ಲಿ ಹಾಜರಿರುತ್ತಾರೋ, ಜೀವಂತ ಇರುತ್ತಾರೋ, ಅವರು ಈ ಉಪವಾಸವನ್ನು ಆಚರಿಸಲಿ ಎಂದು ಹೇಳಲಾಗಿದೆ. ಆದ್ದರಿಂದ ಈ ಉಪವಾಸ ತಿಂಗಳಲ್ಲಿ ಒಬ್ಬ ಸತ್ಯವಿಶ್ವಾಸಿ ಅಂತ ಹೇಳಿದರೆ ಸೃಷ್ಟಿಕರ್ತನಾದ ಅಲ್ಲಾಹನ ಮೇಲೆ, ಹಾಗೆಯೇ ಅವನ ಮಲಾಯಿಕೆಗಳು, ಏಂಜಲ್ಸ್ಗಳು, ಅವರ ಮೇಲೆ ವಿಶ್ವಾಸವಿಟ್ಟು, ಪವಿತ್ರ ಗ್ರಂಥದ ಮೇಲೆ ವಿಶ್ವಾಸ ತಾಳಿ, ಪ್ರವಾದಿಯ ಮೇಲೆ ವಿಶ್ವಾಸ ತಾಳಿ, ಪರಲೋಕದ ಮೇಲೆ ವಿಶ್ವಾಸ ತಾಳಿಕೊಂಡು ಎಲ್ಲ ಒಳಿತು ಮತ್ತು ಕೇಡುಗಳು ಅಲ್ಲಾಹನ ವತಿಯಿಂದ ಸಂಭವಿಸುತ್ತದೆ ಎಂಬ ವಿಶ್ವಾಸವನ್ನು ಇಟ್ಟುಕೊಂಡು ಜೀವಿಸುವಂತಹ ವ್ಯಕ್ತಿಯನ್ನು ಸತ್ಯವಿಶ್ವಾಸಿ ಎಂದು ಕರೆಯಲಾಗಿದೆ. ಅಂತಹ ಸತ್ಯವಿಶ್ವಾಸಿಯ ಮೇಲೆ ಉಪವಾಸ ಕಡ್ಡಾಯಗೊಳಿಸಲಾಗಿದೆ. ಯಾ ಅಯ್ಯುಹಲ್ಲದೀನ ಆಮನು ಎಂದು ದೇವನು ಕರೆಯುತ್ತಾನೆ. ಕುತಿಬ ಅಲೈಕುಮು ಸಿಯಾಮು ಕಮಾ ಕುತಿಬ ಅಲಲ್ಲದೀನ ಮಿನ್ ಕಬ್ಲಿಕುಂ ಲಅಲ್ಲಕುಂ ತತ್ತಕೂನ್. ನೀವು ಧರ್ಮನಿಷ್ಠೆ ಉಳ್ಳವರಾಗಲಿಕ್ಕಾಗಿ ನಿಮಗಿಂತ ಮೊದಲು ಬಂದ ಸತ್ಯವಿಶ್ವಾಸಿಗಳಿಗೂ ಈ ಉಪವಾಸವನ್ನು ಕಡ್ಡಾಯಗೊಳಿಸಲಾಗಿದೆ. ಧರ್ಮನಿಷ್ಠೆ ಅಂತ ಹೇಳಿದರೆ ಎಲ್ಲ ಕೆಡುಕುಗಳಿಂದ ಮುಕ್ತರಾಗಿ, ಎಲ್ಲ ಕೆಟ್ಟ ವಿಚಾರಗಳಿಂದ, ಕೆಟ್ಟ ಕರ್ಮಗಳಿಂದ ಮುಕ್ತರಾಗಿ, ದೇವನು ನಮ್ಮನ್ನು ಸದಾ ನೋಡುತ್ತಿದ್ದಾನೆ ಎಂಬ ಪ್ರಜ್ಞೆಯೊಂದಿಗೆ ಜೀವಿಸುವುದಾಗಿದೆ.
ಅಂತಹ ಧರ್ಮನಿಷ್ಠೆಯುಳ್ಳ ವ್ಯಕ್ತಿಗಳ ನಿರ್ಮಾಣವಾಗಿದೆ ಈ ಉಪವಾಸದ ಉದ್ದೇಶ. ಮನುಷ್ಯ ಸಹಜವಾಗಿ ತನ್ನ ಸ್ವೇಚ್ಛೆಯಿಂದ ಬದುಕುತ್ತಾನೆ. ತನ್ನ ಸ್ವೇಚ್ಛೆಯನ್ನು ತೊರೆದು ದೇವನ ಇಚ್ಛೆಯನ್ನು ಮೈಗೂಡಿಸಿಕೊಳ್ಳಬೇಕಾಗಿದೆ. ಕುರ್ಆನ್ ಅವತೀರ್ಣಗೊಂಡ ಈ ತಿಂಗಳಲ್ಲಿ ಕುರಾನಿನಂತೆ ಬದುಕುವ ಒಂದು ಸಮೂಹವನ್ನು, ಒಂದು ಸಮಾಜವನ್ನು ನಿರ್ಮಿಸುವ ಉದ್ದೇಶದಿಂದ ಈ ಉಪವಾಸ ಕಡ್ಡಾಯಗೊಳಿಸಲಾಗಿದೆ. ಈ ತಿಂಗಳು ಸಹನೆಯ ತಿಂಗಳಾಗಿದೆ. ಈ ತಿಂಗಳು ಕರುಣೆಯ ತಿಂಗಳಾಗಿದೆ. ಈ ತಿಂಗಳು ಕ್ಷಮೆ ನೀಡುವಂತಹ ತಿಂಗಳಾಗಿದೆ. ಈ ತಿಂಗಳು ಸಹಾನುಭೂತಿಯ ತಿಂಗಳಾಗಿದೆ ಎಂದೆಲ್ಲ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ದಾರೆ. ಅಂದರೆ ಮೊದಲನೇದಾಗಿ ನಾನು ನನ್ನ ಇಚ್ಛೆಯನ್ನು ತೊರೆದು ದೇವನ ಇಚ್ಛೆಯನ್ನು ಮೈಗೂಡಿಸಿಕೊಳ್ಳಬೇಕಾಗಿದೆ. ಹಾಗೆಯೇ ಪ್ರತಿಯೊಬ್ಬ ಸತ್ಯವಿಶ್ವಾಸಿ ಸ್ವೇಚ್ಛೆಯನ್ನು ತೊರೆಯುವಂತಹ ಪ್ರಯತ್ನ ಮಾಡಬೇಕಾಗಿದೆ. ಹಸಿವೆಯಿಂದ ಇದ್ದಾಗ ಒಬ್ಬ ಮನುಷ್ಯನಿಗೆ ತನ್ನನ್ನು ಬದಲಾಯಿಸಲು ಸಾಧ್ಯವಿದೆ. ವಿಜ್ಞಾನವು ಇಂದು ಅದನ್ನು ನಮ್ಮ ಮುಂದೆ ಇಡುತ್ತಾ ಇದೆ. ಒಬ್ಬ ವ್ಯಕ್ತಿ 20 ದಿನಗಳ ಕಾಲ ಹಸಿವೆಯಿಂದ ಇದ್ದರೆ ಅವನ ಸ್ವೇಚ್ಛೆಯನ್ನು ಬದಲಿಸಿ ಯಾವ ಇಚ್ಛೆಯನ್ನು ತನ್ನ ಮೇಲೆ ಹೇರಬೇಕೋ, ಮೈಗೂಡಿಸಿಕೊಳ್ಳಬೇಕೋ ಆ ಇಚ್ಛೆಯನ್ನು ಮೈಗೂಡಿಸಿಕೊಳ್ಳಲಿಕ್ಕೆ ಸಾಧ್ಯವಿದೆ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರು ಸುಮಾರು 17 ದಿನಗಳ ಕಾಲ ತನ್ನ ಅನುಯಾಯಿಗಳನ್ನು ಸಂಸ್ಕರಿಸಿದರು. ಅವರಲ್ಲಿ ಉತ್ತಮ ಗುಣಗಳನ್ನು ಬೆಳೆಸಿದರು. ಅವರ ಚಾರಿತ್ರ್ಯವನ್ನು ಬೆಳೆಸಿದರು. ಅವರ ನಡೆನುಡಿಗಳನ್ನು ಸರಿಪಡಿಸಿದರು. ಜನರೊಂದಿಗೆ ಕರುಣೆ ತೋರುವಂತಹ ಸನ್ಮನಸ್ಸನ್ನು ಅವರಲ್ಲಿ ಉಂಟು ಮಾಡಿದರು. ದೇವನು ಕರುಣೆ ತೋರಬೇಕಾದರೆ ನೀವು ಜನರೊಂದಿಗೆ ಕರುಣೆ ತೋರಿರಿ. ದೇವನು ಕ್ಷಮೆ ನೀಡಬೇಕಾದರೆ ನೀವು ಜನರಿಗೆ ಕ್ಷಮೆ ನೀಡಿರಿ. ನೀವು ದುರ್ಬಲ ವ್ಯಕ್ತಿಗಳಿಗೆ ಸಹಾನುಭೂತಿ ತೋರುವವರಾಗಿ, ನಿಮ್ಮ ಕೆಲಸದವರು, ನಿಮ್ಮ ಬೇರೆ ಬೇರೆ ಅಧೀನದಲ್ಲಿರುವಂಥ ವ್ಯಕ್ತಿಗಳೊಂದಿಗೆ ಸಹಾನುಭೂತಿಯಿಂದ ಇರುವವರಾಗಿ ನೀವು ತೋರ್ಪಡಿಸಬೇಕು, ಜೀವಿಸಬೇಕು ಎಂದು ಹೇಳಲಾಗಿದೆ. ಆದ್ದರಿಂದ ಈ ತಿಂಗಳಲ್ಲಿ ಎಲ್ಲ ಕೆಟ್ಟ ಮಾತುಗಳಿಂದ, ಕೆಟ್ಟ ವರ್ತನೆಗಳಿಂದ, ಕೆಟ್ಟ ವಿಚಾರಗಳಿಂದ ದೂರ ಇರಬೇಕಾದುದು ಕಡ್ಡಾಯವಾಗಿದೆ. ಅದರ ಹೊರತು ಕೇವಲ ಹಸಿವೆ, ಬಾಯಾರಿಕೆ ಇರುವುದರ ಹೆಸರು ಉಪವಾಸ ಅಲ್ಲ. ಬದಲಾಗಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರೆ, ಮಲ್ಲಂ ಯದು ಕೌಲ ಝೂರಿ ವಲ್ ಅಮಲ ಬಿಹಿ ಫಲೈಸ ಲಿಲ್ಲಾಹಿ ಹಾಜತುನ್ ಫಿ ಅನ್ ಯದಾ ತಾಮಹು ವ ಶರಾಬಹು ಔ ಕಮಾ ಕಾಲ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಕೆಟ್ಟ ಮಾತು ಮತ್ತು ಅಂತಹ ಗುಣಗಳಿಂದ ಯಾರು ದೂರವಿರುವುದಿಲ್ಲವೋ ಅವರು ಬಾಯಾರಿಕೆಯಿಂದ ಇದ್ದು, ಹಸಿವೆಯಿಂದ ಇದ್ದು ಏನು ಪ್ರಯೋಜನ ಇಲ್ಲ, ಅದನ್ನು ದೇವನು ಬಯಸುವುದು ಕೂಡ ಇಲ್ಲ ಎಂದು ಹೇಳಲಾಗಿದೆ. ಆದ್ದರಿಂದ ಈ ರಮಜಾನ್ನ ಸಂದೇಶ ಒಬ್ಬ ವ್ಯಕ್ತಿ ತನ್ನಲ್ಲಿ ಉತ್ತಮ ಗುಣಗಳನ್ನು ಬೆಳೆಸುವುದಾಗಿದೆ ಮತ್ತು ಎಲ್ಲ ಕೆಟ್ಟ ಗುಣಗಳನ್ನು ವರ್ಜಿಸುವುದಾಗಿದೆ. ಮತ್ತು ದೇವ ಸಂಪ್ರೀತಿಯನ್ನು ಗಳಿಸಲಿಕ್ಕಾಗಿ ಒಳಿತಿನ ಕಾರ್ಯಗಳನ್ನು ಮಾಡುವುದು, ದಾನ ಧರ್ಮಗಳನ್ನು ಮಾಡುವುದು ಈ ತಿಂಗಳ ವಿಶೇಷತೆಯಾಗಿದೆ. ಹಾಗೆಯೇ ಕೋಪವನ್ನು ನುಂಗಿಕೊಳ್ಳುವಂತಹ ಒಂದು ಸ್ವಭಾವವನ್ನು ಮೈಗೂಡಿಸಿಕೊಳ್ಳಬೇಕು ಎಂದು ಹೇಳಲಾಗಿದೆ. ಮತ್ತು ಸಹನೆಯ ತಿಂಗಳು, ಕೋಪ ಬಂದಾಗ ಅವನ ಕೈ ಮತ್ತು ಬಾಯಿಯನ್ನು ಅವನು ಸ್ವತಃ ನಿಯಂತ್ರಿಸಬೇಕು ಎಂದು ಹೇಳಲಾಗಿದೆ. ಆದ್ದರಿಂದ ಒಳ್ಳೆಯ ವಿಚಾರಗಳನ್ನು ಮೈಗೂಡಿಸಿಕೊಂಡು ಜೀವಿಸುವುದೇ ಈ ಉಪವಾಸದ ಉದ್ದೇಶವಾಗಿದೆ, ಈ ಉಪವಾಸದ ತಿಂಗಳ ಸಂದೇಶವಾಗಿದೆ. ಸರ್ವಶಕ್ತನಾದ ದೇವನು ನಮಗೆಲ್ಲರಿಗೂ ಹಾಗೆ ಜೀವಿಸುವಂತಹ ಆ ಸೌಭಾಗ್ಯವನ್ನು ಕರುಣಿಸಲಿ ಎಂದು ಹೇಳುತ್ತಾ ನನ್ನ ಮಾತಿಗೆ ವಿರಾಮ ಹಾಕ್ತೇನೆ. ಸರ್ವ ಸ್ತುತಿಯು ಸರ್ವಲೋಕಗಳ ಪ್ರಭುವಾದ ಅಲ್ಲಾಹನಿಗೆ ಮೀಸಲು.